ನೀನು ಆಹಾ ರೋಜಾ ಹೂವೇ ಆಕೆನಾ ನಮ್ಮ ಅಕ್ಕನ ಮಗಳಕ್ಕೆ ಯಾರ ನೀನು ಅಯ್ಯೋ ಮಲ್ಲಿಗೆ ಹೂವೇ ಗಂಗಾವತಿ ಹೂವ ಐತಿಲ್ರಿ ಆಕೆ ಚೆಲುವಿನ ಹೂವೇ ಮೊದಲ ಬಾಯಿ ಸುಮಾರು ಐತೆ ಏನ್ ಮಾಡಿ ಚೆಲುವಿನ ಹೂವೇ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಸಿದ್ದು ರೇವಣ ಸಿದ್ದು ಅವರಿಗೆ ಬರ್ಲಿ ಇನ್ನೂ ಜೋರ ಚಪ್ಪಾಳೆ ಬರ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬರೀ ನಮ್ಮ ಗಣಮಕ್ಳ ಚಪ್ಪಾಳೆ ಹೊಡಿತಾರೆ ಅವ ಏ ನಾವ್ ಹೆಣ್ಮಕ್ಳು ಸ್ಟ್ರಾಂಗ್ ಅದೀವ್ರಿ ಎಲ್ಲಿದಿರಿ ನೋಡ್ ತೋರ್ಸಂದನಿ ಹಾ ತೋರ್ಸ್ ನೋಡಕ ನಮ್ಮ ಹೆಣ್ಮಕ್ಳು ಮರ್ಯಾದಿ ಪ್ರಶ್ನೆ ಐತಿ ಜೋರಾಗಿ ಹೇಳ್ತೀರಿ ಚಪ್ಪಾಳೆ ಕೊಡ್ಬೇಕು ಬೈ ಯಾವ ಸಾಕ ವಾ ವಾ ನೋಡಲ್ಲಿ ನಾಳೆ ಮುಂಜಾನೆ ಮತ್ತ ರೊಟ್ಟಿ ಮಾಡಿ ನೆಲ್ ಗದಿಗೆ ಹೋಗ್ಬೇಕು ಏ ಅವ್ರು ಚಪ್ಪಾಳೆ ಯಾಕೆ ತಟ್ಟಲ್ ಗೊತ್ತನ ಏ ಚಪ್ಪಾಳೆ ಯಾಕೆ ತಟ್ಟಲ್ ಗೊತ್ತ ಗರ್ಜನೆ ಹೆಂಗಿರ್ಬೇಕು ಗೊತ್ತನ ಯಾವ ತರ ಏ ಅಡವಡಿ ಚೀರ್ ಬಾಡ್ದ್ರಿ ನಮ್ಗ ಚಪ್ಪಾಳೆ ಕೊಡ್ಬೇಕಂತ ಹೇಳಕತ್ತೀವಿ ನಾವ್ ಹೆಣ್ಮಕ್ಳು ಸೂಕ್ಷ್ಮ ರೀ ಚಪ್ಪಾಳೆ ಕೊಡ್ತೀವಿ ಅಷ್ಟೇ ಚೀರ ನೀವು ಎಷ್ಟು ಸೂಕ್ಷ್ಮ ಇರ್ತಿರಲ್ಲ ಅಟ್ಟ ಬಾಳ್ ಡೇಂಜರ್ ಇರ್ತಾರ ಇಲ್ರಿ ಎಲ್ರು ಹಂಗ ಇರ್ತಾರೇನ್ರಿ ಬೇಕಾದಾಗ ಮಾವ ಏ ಹಂಗಲ್ಲ ಬೇಕಾದಾಗ ಮಾವಂತ ನಾವ್ ಯಾವತ್ತೂ ಅನ್ನಂಗಿಲ್ಲ ತಡಿ ಇನ್ನೊಬ್ರು ಯಾರ ಆಗಿಲ್ಲಿಂದ ಯಾ- ಅಣ್ಣ ಮಾತಾಡ್ರಿ ಯಾರು ಮಾತಾಡ್ರಿ ಇಲ್ಲೇ ಹಾ ನಮ್ ಸರ್ ಗುರುಗಳು ಬೇಕಾದಾಗ ಮಾವ ಯಾದಿ ಮ್ಯಾಗ ಶಾದಿ ನಾ ಡ್ರೈವರ ಚನ್ನಪ್ಪ ಚನ್ನಗೌಡ ಆ, ಆವ್ ಇಷ್ಟು ಜನ ಸಿಂಗರ್ ಇಲ್ಲೇ ಇದ್ರಂತ ಗೊತ್ತಿದ್ರೆ ನಾವೇ ಬರ್ತೀವಿ ಅಪಿ ಅವ್ರ ಯಾಕೆ ಸುಮ್ಮನದಾರ ಹೇಳ ಯಾಕ ನಮ್ಮ ಹುಣಸಿಗೆ ಹುಡುಗರು ತ್ಯಾಗಮಯಿ ಜೀವಿಗಳವರು ಆ, ಏನ್ ತ್ಯಾಗ ಮಾಡ್ಯಾರ ಅವ್ರು ಅವನವನ ಜೀವಕ್ ಜೀವ ಹೆಚ್ಚಾಗಿ ಲವ್ ಮಾಡಿದ ಹುಡುಗಿನ ಬಿಟ್ಟು ಕೊಟ್ಟಾರ ನಾವು ಯಾರಿಗ್ ಬಿಟ್ಕೊಟ್ಟಿರಿ ಅದೆಲ್ಲ ಪರ್ಸನಲ್ ಹಂಗೆಲ್ಲ ಬಿಟ್ಟು ಎಲ್ಲರೂ ಆರಾಮದಿರಿ ಅಣ್ಣ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿಯವರೆಗೂ ಬರಮಾಡಿಕೊಂಡಂತಹ ನಮ್ಮ ಕನ್ನಡ ಪರ ಸೇನೆ ಸಮಸ್ತ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಯಾಕಂದ್ರೆ ಇಷ್ಟು ಕನ್ನಡ ಅಭಿಮಾನಗಳನ್ನ ಇಷ್ಟು ಕನ್ನಡಕ್ಕಾಗಿ ಹೋರಾಡುತ್ತುವಂತ ಎಲ್ಲ ಗಣ್ಯರನ್ನ ಇವತ್ತು ವೇದಿಕೆ ಮೇಲೆ ನೋಡಿದ್ದು ಫಸ್ಟ್ ಟೈಮ್ ನಾನು ಬಹಳ ಖುಷಿ ವಿಚಾರ. ಆದ್ರೆ ಒಂದು ಮಾತು ನಂದು ಮನವಿ ಅದ ರೀ, ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಗಣ್ಯತೆ ಎಲ್ಲ ಹಿರಿಯರ ಹತ್ರನೂ ರಿಕ್ವೆಸ್ಟು, ಎಲ್ಲರ ಹತ್ರ ಇರೋ ರಿಕ್ವೆಸ್ಟು, ಮೊದಲ ನಮ್ಮ ಮಕ್ಕಳನ್ನ ನಾವು ಮೊದಲು ಕನ್ನಡ ಶಾಲೆ ಒಳಗೆ ಕಲಿಸುವಂತ ಕೆಲಸ ಮಾಡ್ಬೇಕು. ಈಗ ಎಲ್ಲಾರ ಮೈನ್ಯಾಗ ಏನಾಗ್ಯದ ಸರ, ಇಂಗ್ಲಿಷ್ ಮೀಡಿಯಂ ಕಲಿಸಿದ್ರೆ ನೌಕರಿ ಲಘು ಸಿಗುತ್ತನ್ನೋ ಮೈನ್ಯ ಬಂದ್ಬಿಟ್ಟೈತಿ. ಈಗ ದಯವಿಟ್ಟು ಒಂದು ಮಾತು ಹೇಳ್ತೀನಿ ರೀ ಅಣ್ಣ, ಉತ್ತರ ಕರ್ನಾಟಕದಾಗ ಮಾಸ್ಟರ್ ಪೀಸ್ ಸಿಗಬೇಕಂದ್ರೆ ಅವು ಸರ್ಕಾರಿ ಶಾಲೆಯಾಗ ಕಲ್ತಿರ್ಬೇಕು. ಮತ್ತೆ ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆ ಒಳಗೆ ಕಳಿಸ್ರಿ ಅಂತ ಹೇಳ್ತಾ ಹಾಡೋಣ್ರಿ ಅಣ್ಣ. ಭಕ್ತಿರೇ ಕಾಡ ಹಾಡವನ ಹಾ ಕೇಳ್ರಿ ಹಂಗ ಸೌಂಡ್ ಬಿಡು ಮಸ್ತ. ಹೌದು